ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನೋಡಿದ್ರೆ ತುಂಬ ಬ್ರೂಟಲ್ ಆಗಿರೋಂಥ ವಿಚಾರ. ನೀವು ಕೂಡ ಫಿಲ್ಮ್ ಚೇಂಬರ್ ಕಡೆಯಿಂದ ಅವ್ರಿಗೆ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀರಿ. ಸೊ ಆ ವಿಚಾರ ಗೊತ್ತಾಗ ನಿಮ್ಗೆ ಅನಿಸುತ್ತೆ ಸರ್, ಈ ಘಟನೆ ಈ ಪೂರಾ ಅಂದರೆ ದರ್ಶನ್ ಅವರು ಭಾಗಿಯಾಗಿರ್ತಾರೆ ಅಂತ ಅನಿಸ್ತಾ ಇದೆಯಾ ಅಂತ? ಅದು ಭಾಗಿಯಾಗಿದ್ದಾರೆ ಇಲ್ಲವೋ ಪೊಲೀಸ್ನವ್ರು ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರ ಹಿಂದೆ ತಾವು ಮಾಧ್ಯಮದವ್ರು ಇದ್ದೀರಿ. ಯಾಕಂದ್ರೆ ಈ ಪ್ರಕರಣ ಪ್ರತಿಯೊಂದು ಇಡೀ ಕರ್ನಾಟಕ ಜನತೆ, ಸೌತ್ ಇಂಡಿಯನ್ ಕೂಡ, ಇಂಡಸ್ಟ್ರಿ ಕೂಡ ಈ ಕೇಸ್ ಎದುರು ನೋಡ್ತಾ ಇದೆ. ಬಟ್ ನ್ಯಾಯ ಖಂಡಿತವಾಗ್ಲೂ ಯಾಕಂದ್ರೆ ಸತ್ತಂಥ ವ್ಯಕ್ತಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ನಂಬಿದ್ದೀನಿ. ಬಟ್ ಒಳ್ಳೇದಾಗಲಿ, ಯಾಕಂದರೆ ಆ ಕುಟುಂಬಕ್ಕೆ, ಯಾಕಂದ್ರೆ 5 ತಿಂಗಳು ಗರ್ಭಿಣಿ ಅನಿಸ್ತು ಅವ್ರ ಹೆಂಡತಿ. ಆಮೇಲೆ ತಂದೆ ತಾಯಿ, ವಯಸ್ಸಾದ ತಂದೆ ತಾಯಿ, ಅಜ್ಜಿ ಇದ್ದಾರೆ. ಯಾಕಂದ್ರೆ ನಮ್ಮ ವಾಣಿಜ್ಯ ಮಂಡಳಿ, ಯಾಕಂದ್ರೆ ನಾನು ಅವತ್ತು ಹೋಗಿರಲಿಲ್ಲ, ನನ್ನ ಬ್ರದರ್ ಬಾಮ ಗಿರೀಶರು, NM ಸುರೇಶು, ಚಿನ್ನೇಗೌಡರು, ಚಿನ್ನಪ್ಪನ ಎಲ್ಲ ಹೋಗಿದ್ರು, ಹಿರಿಯರು ಆದಿಯಾಗಿ ಎಲ್ಲ ಹೋಗಿದ್ರು. ಹೋಗಿ 5 ಲಕ್ಷ ರೂಪಾಯಿ ಕೂಡ ಅವ್ರ ಕುಟುಂಬಕ್ಕೆ ತಲುಪಿಸ್ಬಂದಿದ್ದಾರೆ. ನೋಡಿ ಇಲ್ಲೂ ಈಗ ಹೆಂಗಾಗಿದೆ ಅಂದರೆ, ದರ್ಶನ್ ಕೊಲೆ ಮಾಡಿದ್ದಕ್ಕೆ 5 ಲಕ್ಷ ರೂಪಾಯಿ ಫೈನು. ಇದು ಯಾವ್ದ್ರಿ ಇದು? ಹಾಂ, ನನಗೆ 5 ಲಕ್ಷ ರೂಪಾಯಿ ಚೇಂಬರ್ ಕೊಡೋದು ಗೊತ್ತಿರಲಿಲ್ಲ. ನನಗೆ ಆಮೇಲೆ ಮಧ್ಯಾಹ್ನ ನಂತರ ಗೊತ್ತಾಯ್ತು, ನಾನೆಲ್ಲ ಹೊರಗಡೆ ಇದ್ದೆ. 5 ಲಕ್ಷ ರೂಪಾಯಿ ನಾನು ಅಂದ್ಕೊಂಡೆ, ಏನಪ್ಪ ದರ್ಶನ್ ಕೊಲೆ ಮಾಡಿದ್ದಕ್ಕೆ ಆ ಕುಟುಂಬ ಒಂದು 5 ಲಕ್ಷ ರೂಪಾಯಿ ಫೈನ್ ಕಟ್ಟಂಗಾಯ್ತಲ್ಲ ಚೇಂಬರು ಅಂತೇಳಿ. ಇದು ಬೇಕಾ ಇದು? ಚಿ ನಿಜಲು ಭಾಳ ಒಂಥರ ಬೇಸರನೂ ಆಗುತ್ತೆ, ಅಸಹ್ಯನ ಅನಿಸುತ್ತೆ. ದರ್ಶನ್ ಅವರು ನೀವು ಇತ್ತೀಚಿನ ವರ್ಷಗಳು ಯಾವತ್ತಾದ್ರು ಭೇಟಿಯಾಗಿ ಮಾತಾಡಿದ್ದು ಅಥವಾ ಏನಾದರೂ ಅವರ ಬದಲಾವಣೆ ವಿಚಾರವಾಗಿ? ಯಾವ ವಿಚಾರವಾಗಿ? ಅಂದರೆ ಒಂದಷ್ಟು ಪ್ರಕರಣಗಳು ಹೊರಗಡೆ ಬರ್ತಾ ಇತ್ತು ಸರ್. ನಾನು ಎಷ್ಟೋ ವರ್ಷ ಆಯಿತು ಮಾತಾಡಿ, ಆವಾಗ ಸಿಕ್ಕಿದಾಗ ಹಲೋ ಮಾತಾಡ್ತಾ ಇದ್ದೆ ಹೊರತು ಅದು ಬಿಟ್ಟು ಯಾವ ಸಂಪರ್ಕ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ, ಯಾವ ವ್ಯವಹಾರ ಇಲ್ಲ, ಯಾವ ಸಂಬಂಧ ಬೇಕಾಗಿಲ್ಲ, ನಮ್ಗೇನಕ್ಕೆ ಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.